ಸಚಿನ್ ಮಿಗಾ ಅವರಿಂದ ವೃದ್ಧ ದಂಪತಿ ಮೇಲೆ ದೌರ್ಜನ್ಯದ ಆರೋಪ ಕೇಳಿಬರ್ತಾ ಇದೆ. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃದ್ಧ ದಂಪತಿಗಳ ಮೇಲೆ ದೌರ್ಜನ್ಯ ದರ್ಪ ತೋರಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷ ಸಚಿನ್ ಮಿಗಾ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಕಾನೂನುಬದ್ಧವಾಗಿ ರಮೇಶ್ ಅವರಿಂದ ಜಮೀನು ಖರೀದಿ ಮಾಡಿದ್ದೀನಿ. ಕಾನೂನುಬದ್ಧವಾಗಿ ಯಾವ ರೀತಿ ಖರೀದಿ ಮಾಡಬೇಕು ಆ ರೀತಿಯಲ್ಲಿ ಖರೀದಿ ಮಾಡಿದ್ದೀನಿ. ನನ್ನ ಕುಟುಂಬದ ಹೆಸರಿಗೆ ಜಮೀನು ರಿಜಿಸ್ಟರ್ ಕೂಡ ಆಗಿದೆ. ಇನ್ನು ಕೃಷಿ ಭೂಮಿ ಮನೆಯನ್ನ ನನಗೆ ಮಾರಾಟ ಮಾಡಿದ್ದಾರೆ. ಅಲ್ಲಿ ಇದ್ದಂತಹ ಕೃಷಿ ಭೂಮಿ ಮನೆ ಎರಡನ್ನೂ ಕೂಡ ನನಗೆ ಮಾರಾಟ ಮಾಡಿದ್ದಾರೆ. 2 ವರ್ಷಗಳ ಹಿಂದೆ ಮನೆಯನ್ನ ನಮಗೆ ಸ್ವಾಧೀನಕ್ಕೂ ಕೂಡ ಕೊಟ್ಟಿದ್ದಾರೆ. ಈಗ ಏಕಾಏಕಿ ಮನೆಗೆ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ. ಇದರ ಹಿಂದೆ ಪೊಲೀಸರು ರಿಯಲ್ ಎಸ್ಟೇಟ್ ದಂಧೆ ಕೂಡ ಇದೆ. ಪೊಲೀಸರ ಒಂದು ರಿಯಲ್ ಎಸ್ಟೇಟ್ ದಂಧೆ ಕೂಡ ಇದರ ಹಿಂದೆ ಇದೆ. ಕೊಪ್ಪ PSI ರಿಯಲ್ ಎಸ್ಟೇಟ್ನವರ ಜೊತೆಯಲ್ಲಿ ಸೇರಿಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಲೋಕಾಯುಕ್ತ ಹಿರಿಯ ಪೊಲೀಸರಿಗೆ ದೂರು ಕೊಡ್ತೀನಿ ಆರೋಪದ ವಿಡಿಯೋ ಮೂಲಕವಾಗಿ ಸಚಿನ್ ಮಿಗಾ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಲೀಗಲ್ ಬಂದಿಲ್ಲ. ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಮಗನಿಗೆ ಒಬ್ಬ ಮಗ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಸಾಲ ಕೊಡೋಕ್ಕೆ ಬರೋಕ್ಕಾಗಲ್ಲ, GP ಇದ್ರೆ ಕೊಡೋಕ್ಕೆ ಬರೋದಿಲ್ಲ. ಮಗನೇ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಟ್ರೆ ಇದು ಲೀಗಲ್ ಆಗ್ತದೆ ಅಂತ ಕೊಟ್ಟಿದ್ದರಿಂದ ಅದು ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ. ಆದರೆ ಇವತ್ತು ನನಗೆ ವ್ಯಾಪಾರ ಮಾಡಿ ನಾನು ಹಣ ಕೊಟ್ಟು ನನ್ನ ಹೆಸರಿಗೆ ಬಂದಿರತಕ್ಕಂಥ ಖಾತೆ, ಜಮೀನು, ಮನೆಯ ಕೃಷಿ ಮನೆ ಒಳಗೆ ಇವತ್ತು ಉದ್ದೇಶಪೂರ್ವಕವಾಗಿ ಕುಮ್ಮಕ್ಕಿನಿಂದ ಆತನಿಗೆ 70-71 ವರ್ಷ, ನಾವು ಆತನಿಗೆ ತೊಂದರೆ ಕೊಡ್ತಕ್ಕಂಥದ್ದಲ್ಲ. ಉದ್ದೇಶಪೂರ್ವಕವಾಗಿ 2 ವರ್ಷದ ಹಿಂದೆ ನಮ್ಮ ಹಿಡುವಳಿಗೆ ಕೊಟ್ಟು ಹೋದಂಥ ಜಮೀನು ಹಾಗೂ ಮನೆ, ಕೃಷಿ ಮನೆ ಒಳಗೆ ಇವತ್ತು ಅನಧಿಕೃತವಾಗಿ ಬಾಗಿಲುಗಳನ್ನು ಒಡೆದು ಬಂದು ಆತ ಅಲ್ಲಿ ನೆಲೆಸಿದ್ದ. ಇದು ಕುಮ್ಮಕ್ಕಿರ್ತಕ್ಕಂಥದ್ದು ಅಲ್ಲಿನ PSI. ಕೊಪ್ಪದ PSI ಒಂದು ರಿಯಲ್ ಎಸ್ಟೇಟ್ ದಂಧೆಗೆ ಇಳಿದಿರ್ತಕ್ಕಂಥದ್ದು ನನ್ನ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಆತ ನನಗೇನು ವ್ಯಾಪಾರ ಆಗಿತ್ತು ಆ ದರಕ್ಕಿಂತ ಹೆಚ್ಚಿನ ದರಕ್ಕೆ ಬೇರೆಯವರಿಗೆ ವ್ಯಾಪಾರ ಮಾಡಿಸ್ಲಿಕ್ಕೆ ಇದೇ PSI ಹಾಗೂ ಬ್ರೋಕರ್ಗಳು ಎಲ್ಲ ಶಾಮೀಲಾಗಿ ಖುದ್ದು ಆ ರಮೇಶನನ್ನು ಕರೆದು ನೀನು ಹೋಗಿ ಅಲ್ಲಿ ಕೂತ್ಗ, ಆ ಮನೆ ಹೋಗು, ನಾನಿಂದ ರಕ್ಷಣೆ ಕೊಡ್ತೇನೆ, ಎಲ್ಲ ಮಾಡ್ತೀವಿ, ಇದು ಹಂಚ್ಕೊಳ್ಳೋಣ ಅಂತ ಒಂದು ರಿಯಲ್ ಎಸ್ಟೇಟ್ ದಂಧೆಗೆ ಇಳಿದಿರ್ತಕ್ಕಂಥ PSI ಕುಮ್ಮಕ್ಕಿನಿಂದ ಇವತ್ತು ಆತ ಬಂದು ಅಲ್ಲಿ ನೆಲೆಸಿದ್ದಾನೆ. ನಾನೀಗ IG ಅಲೋಕ್ ಮೋಹನ್ ಹತ್ರ ಈ ಕಂಪ್ಲೇಂಟನ್ನು ತಗೊಂಡು ಹೋಗ್ತೀನಿ. ಇದನ್ನ ಇಲ್ಲಿಗೆ ಬಿಡೋದಿಲ್ಲ, ಕಾನೂನುಬದ್ಧವಾಗಿ ಹೋರಾಟವನ್ನು ಶುರು ಮಾಡ್ತೀನಿ. ಈ ಕಂಪ್ಲೇಂಟನ್ನು ಅಲೋಕ್ ಮೋಹನ್ ಅವರಿಗೆ ಕೊಟ್ಟು ಲೋಕಾಯುಕ್ತರಿಗೆ, ಇದರಲ್ಲಿ ಹಣನೂ ಶಾಮೀಲಾಗಿದೆ, ಇಲ್ಲೇನು ಲಂಚ ಏನು ತಗೊಬೇಕು ಅದು ಶಾಮೀಲಾಗಿದೆ. ಇದೊಂದು ಉನ್ನತ ಮಟ್ಟದಲ್ಲಿ ಲೋಕಾಯುಕ್ತರಿಂದ ತನಿಖೆ ಮಾಡಿಸಿ ಯಾರು PSI ತಪ್ಪು ಮಾಡಿದಾನ, ರಮೇಶ್ ತಪ್ಪು ಮಾಡಿದಾನ, ಯಾರು ತಪ್ಪು ಮಾಡಿದಾರಂತ ಇದು ದೊಡ್ಡ ತನಿಖೆಯಾಗಿ ತನಿಖೆಯಿಂದ ಸತ್ಯ ಹೊರಗೆ ಬರಬೇಕು, ಎಲ್ಲ ಸಾರ್ವಜನಿಕರು ಗೊತ್ತಾಗಬೇಕು ಅಂತ ನಾನು. ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಕಾನೂನು ವಿರುದ್ಧವಾದಂಥ ಕೆಲಸಗಳನ್ನ ಇಲ್ಲಿ ತನಕ ಮಾಡಿಲ್ಲ, ಮುಂದೆ ಮಾಡೋದಿಲ್ಲ. ಕಾನೂನುಬದ್ಧವಾಗಿ ಕೃಷಿ ಜಮೀನನ್ನು ವ್ಯಾಪಾರ ಮಾಡಿರ್ತಕ್ಕಂಥದ್ದು ಸತ್ಯ. ಆ ದಾಖಲೆಗಳು ಈಗ ಪೂರಕವಾಗಿದ್ದಾವೆ. ಯಾವುದೋ ಒಂದು ಹಿನ್ನೆಲೆಯಲ್ಲಿ ನಾನು ಮಾಡಿರ್ತಕ್ಕಂಥ ಖರೀದಿ ಮಾಡಿರ್ತಕ್ಕಂಥ ಜಮೀನು ಅವರು ರಮೇಶ್ ಎಂಬುವರಿದ್ದಾರೆ, ಅವರ ಮಗನ ಹೆಸರಿಗೆ ಇದ್ದಿದ್ದರಿಂದ ಅದು GPA ಮುಖಾಂತರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಪ್ರಕಾಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ವೃದ್ಧ ದಂಪತಿಗಳ ಮೇಲೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿನ್ ಮಿಗಾ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನಿದು ಆರೋಪ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ನ ರಾಜ್ಯ ನಾಯಕನಿಂದ ರೌಡಿಸಂ ಆರೋಪ, ಅಂದ್ರೆ ಒಂದ್ ರೀತಿ ದೌರ್ಜನ್ಯದ ಆರೋಪಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. 73 ವರ್ಷದ ವೃದ್ಧ ದಂಪತಿಗಳ ಮೇಲೆ ದೌರ್ಜನ್ಯದ ಆರೋಪ ಕೇಳಿ ಬಂದಿದೆ. ಸರ್ಕಾರಿ ಜಾಗದಲ್ಲಿ ಇರ್ತಕ್ಕಂತಹ ವಾಸದ ಮನೆಯನ್ನು ಖಾಲಿ ಮಾಡುವಂತೆ ಆ ವೃದ್ಧ ದಂಪತಿಗಳಿಗೆ ಇವರು ಹರಾಸ್ಮೆಂಟ್ ಮಾಡಿದ್ದಾರೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪೊಲೀಸರು ಕೂಡ ಬಂದೋಗಿರುವಂತದ್ದು. DYSP ಮತ್ತೆ SP ಮುಖಾಂತರದಲ್ಲೂ ಕೂಡ ವೃದ್ಧ ದಂಪತಿಗಳನ್ನ ಭೇಟಿ ಮಾಡಿ ಅವರ ಏನು ಅಹವಾಲು ಏನಿತ್ತು ಅದನ್ನು ಕೂಡ ತೆಗೆದುಕೊಂಡು, ಅಂದ್ರೆ ಅದನ್ನ ಅವರ ದೂರನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ನಂತರದಲ್ಲಿ ಸಚಿನ್ ಮಿಗಾ ಏನಿದ್ದಾರೆ ಅವರು ಇದಕ್ಕೆ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಆ ವೃದ್ಧ ದಂಪತಿಗಳಿಗೆ
ಹರಾಸ್ಮೆಂಟ್ ಮಾಡುವಂತಹ ಕೆಲಸ ಅಥವಾ ದೌರ್ಜನ್ಯ ಮಾಡುವಂತಹ ಕೆಲಸಕ್ಕೆ ನಾವು ಹೋಗಿಲ್ಲ. ಜೊತೆಗೆ ಕಾನೂನುಬದ್ಧವಾಗಿ ರಮೇಶ್ ಅವರಿಂದ ಜಮೀನನ್ನು ಖರೀದಿ ಮಾಡಿದ್ದೇನೆ, ನನ್ನ ಕುಟುಂಬದ ಹೆಸರಿಗೆ ಜಮೀನನ್ನು ಕೂಡ ರಿಜಿಸ್ಟರ್ ಮಾಡಿಸಿಕೊಂಡಿದ್ದೇವೆ ಅನ್ನುವ ಮಾತನ್ನು ಕೂಡ ಹೇಳಿರುವಂತದ್ದು. ಕೃಷಿ ಭೂಮಿ ಮನೆಯನ್ನ ನನಗೆ ಕೂಡ ಮಾರಾಟ ಮಾಡಿದ್ದಾರೆ. 2 ವರ್ಷಗಳ ಹಿಂದೆಯೇ ಮನೆಯನ್ನು ನಮಗೆ ಸ್ವಾಧೀನ ನೀಡಿದ್ದಾರೆ. ಇದೀಗ ಏಕಾಏಕಿ ಮನೆಗೆ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಎನ್ನುವುದನ್ನು ಸ್ಪಷ್ಟೀಕರಣ ಕೊಡುವಂತಹ ಮುಖಾಂತರ ಸಚಿನ್ ಮಿಗಾ ಅವರವರು ಏನು ವೃದ್ಧ ದಂಪತಿಗಳು ಏನಿದ್ರು ಆ ವೃದ್ಧ ದಂಪತಿಗಳಿಗೆ ಸ್ಪಷ್ಟೀಕರಣ ಅಂದ್ರೆ ಆ ಆರೋಪಕ್ಕೆ ಪ್ರತ್ಯಾರೋಪಕ್ಕೆ ಆರೋಪಕ್ಕೆ ಏನು ಹೇಳಿಕೆಯನ್ನು ಕೂಡ ಈಗಾಗಲೇ ಚಿಕ್ಕಮಗಳೂರಿನಲ್ಲಿ ಕೊಟ್ಟಿರುವಂತದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.